ಬಜೆಟ್ ಅಧಿವೇಶನದ ಮಹತ್ವ, ರಾಜಸ್ವ ಸಂಗ್ರಹ, ಆರ್ಥಿಕ ವ್ಯವಸ್ಥೆಯ ವಿಚಾರ, ಅನುದಾನಗಳ ವರ್ಗೀಕರಣ ಮತ್ತು ಹಂಚಿಕೆ ಬಳಕೆ ಯಾವ ರೀತಿ ಇರುತ್ತದೆ ಎಂಬ ಬಗ್ಗೆ ಶಾಸಕರಿಗೆ ಕಾರ್ಯಾಗಾರ ಮಾರ್ಚ್ 9ರಂದು ಸಂಜೆ 4 ಗಂಟೆಗೆ ಲಲಿತಾ ಅಶೋಕ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ವಿಧಾನಸಭಾಧ್ಯಕ್ಷ ಸ್ಪೀಕರ್ ಯುಟಿ ಖಾದರ್ ಅವರು ತಿಳಿಸಿದ್ದಾರೆ. ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಾಗಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಸಿಕೊಡಲಿದ್ದಾರೆ ಎಂದರು. ದೇಶದಲ್ಲಿ 17ನೇ ಬಾರಿಗೆ ಬಜೆಟ್ ಅನ್ನು ಮಂಡಿಸಿ ಆರ್ಥಿಕ ವ್ಯವಸ್ಥೆ ನಿರ್ವಹಣೆಯ ಬಗ್ಗೆ ಸಂಪನ್ಮೂಲ ಹಾಗೂ ಜ್ಞಾನ ಇರುವ ವ್ಯಕ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಬೇರೆ ಯಾರೂ ಸಿಗಲಾರರು. ಅವರೇ ಮಾಹಿತಿ ನೀಡಲಿದ್ದು, ಶಾಸಕರು ಈ ಬಗ್ಗೆ ಯಾವುದೇ ರೀತಿಯ ಸಂಶಯ, ಅನುಮಾನಗಳನ್ನು ಈ ಕಾರ್ಯಾಗಾರದಲ್ಲಿ ಪರಿಹರಿಸಿಕೊಳ್ಳಬಹುದು. ಬಜೆಟ್ನ ಭಾಷಣದ ಚರ್ಚೆ ಅಲ್ಲ. ಇಂದಿನ ಶಾಸಕರು ಮುಂದೆ ಹಣಕಾಸು ಸಚಿವರು ಆಗಬಹುದು. ಹಾಗಾಗಿ ಅವರೆಲ್ಲರಿಗೂ ಹಣಕಾಸಿನ ನಿರ್ವಹಣೆ ಮತ್ತು ಹಂಚಿಕೆ ಕುರಿತಂತೆ ಮಾಹಿತಿಯನ್ನು ಒದಗಿಸುವ ಉದ್ದೇಶ ಈ ಕಾರ್ಯಾಗಾರದ ಆಗಿದೆ. ಇಂತಹ ಕಾರ್ಯಾಗಾರ ಇದೇ ಮೊದಲ ಬಾರಿಗೆ ನಡೆಸಲಾಗ್ತಾ ಇದೆ. ಎಲ್ಲಾ ಶಾಸಕರು ತಪ್ಪದೇ ಹಾಜರಿರುವಂತೆ ತಿಳಿಸಲಾಗಿದೆ ಎಂದು ಹೇಳಿದರು. ಕೆಲ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಎಂಬ ಆರೋಪಕ್ಕೆ ಈ ಕಾರ್ಯಾಗಾರದಿಂದ ಉತ್ತರ ಸಿಗಲಿಕ್ಕಿದೆ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಅದರ ಬಗ್ಗೆ ನಾನು ಚರ್ಚೆ ಮಾಡುವುದಿಲ್ಲ. ಆದರೆ ಅಲ್ಲಲ್ಲಿ ಶಾಸಕರು ಉದ್ಘಾಟನೆ, ಶಂಕುಸ್ಥಾಪನೆ ಮಾಡುವುದನ್ನು ಮಾಧ್ಯಮದಲ್ಲಿ ಗಮನಿಸಿರ್ತೇವೆ. ಅದು ಯಾವ ಅನುದಾನದಲ್ಲಿ ಆಗ್ತಾ ಇದೆ ಎಂಬುದು ಗೊತ್ತಿಲ್ಲ. ಪ್ರತಿಯೊಬ್ಬರ ಅಭಿಪ್ರಾಯ ಭಿನ್ನವಾಗಿದ್ದು, ಸ್ಪೀಕರ್ ಆಗಿ ನಾನು ಅದಕ್ಕೆ ಪ್ರತಿಕ್ರಿಯಿಸುವುದಿಲ್ಲ ಎಂದರು. ಸಾಲ ಮಾಡಿ ಬಜೆಟ್ ಮಂಡಿಸಲಾಗಿದೆ ಎಂಬ ಟೀಕೆಯ ಕುರಿತಾದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸ್ಪೀಕರ್ ಖಾದರ್, ಟೀಕೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸೌಂದರ್ಯ. ಗ್ರಾಮ ಪಂಚಾಯತ್ನಿಂದ ಹಿಡಿದು ಪಾರ್ಲಿಮೆಂಟ್ವರೆಗೂ ಟೀಕೆಗಳು ಸಹಜ. 1 ತಿಂಗಳ ಅಧಿವೇಶನ ಇದೆ, ಅಲ್ಲಿ ಚರ್ಚೆ ಆಗ್ತದೆ ಎಂದು ಹೇಳಿದರು. ಇನ್ನು ಉಳ್ಳಾಲ ಕ್ಷೇತ್ರ ವಿಂಗಡಣೆ ಆದ ಬಳಿಕ ಬಂಟ್ವಾಳ ತಾಲೂಕಿನ ಸಜಿಪ, ಇರಾ, ಚೇಲೂರು, ಕುರ್ನಾಡು ಮೊದಲಾದ ಪೊಲೀಸ್ ಠಾಣೆಯ ಅಗತ್ಯವಿದ್ದ ಹಿನ್ನೆಲೆಯಲ್ಲಿ ಬೇಡಿಕೆ ಈಡೇರಿಸಲಾಗಿತ್ತು. ಗಲಾಟೆಗೆ ಮಾತ್ರ ಅಲ್ಲ, ಪಾಸ್ಪೋರ್ಟ್ ಸೇರಿದಂತೆ ಇತರ ಕಾರ್ಯಗಳಿಗೂ ಪೊಲೀಸ್ ಠಾಣೆಯ ಅಗತ್ಯವಿದೆ ಎಂದು ಹೇಳಿದರು. ಲಲಿತಾ ಅಶೋಕದ ಸಭಾಂಗಣದಲ್ಲಿ ಈ ವರ್ಕ್ಶಾಪ್ ಅನ್ನು ನಡೆಸಿ ಸದಸ್ಯರಿಗೆ ಮಾಹಿತಿ ಮತ್ತು ಅದಕ್ಕೆ ಆ ಒಂದು ಮಾಹಿತಿ ಅದಕ್ಕೆ ಕಾರ್ಯ ನಡೆಸೋದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಯಾಕಂತ ಹೇಳಿದ್ರೆ ಒಂದು ಬಜೆಟ್ ನೋಡಿ, ಬಹುತೇಕ ನಾನೊಬ್ಬ ಸದಸ್ಯನ ಈ ಸಂದರ್ಭದಲ್ಲಿ ಇದು ಬಜೆಟ್ ಅಂದ್ರೆ ಏನು, ಸರ್ಪ್ಲಸ್ ಅಂದ್ರೆ ಏನು, ಡೆಫಿಸಿಟ್ ಅಂದ್ರೆ ಏನು, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು, ಅಪ್ರೋಪ್ರಿಯೇಷನ್ ಅಂದ್ರೆ ಏನು, ಪರ್ಫಾರ್ಮೆನ್ಸ್ ಬಜೆಟ್ ಅಂದ್ರೆ ಏನು, ಸಪ್ಲಿಮೆಂಟ್ ಬಜೆಟ್ ಅಂದ್ರೆ ಹೇಗೆ, ಈ ಎಲ್ಲ ವಿಚಾರಗಳು ಎಲ್ಲವೂ ಕೂಡ ಮಾಹಿತಿ ನನ್ ಕೂಡ ಇರಲಿಲ್ಲ. ನಾವು ಆಗಾಗ ಬೇಕು ಕೇಳಿಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಕಲಿತ್ಕೊಂಡು ಒಂದು ವಿಚಾರ ಹೊಂದಿತ್ತು. ನಾವು ಪರ್ಫಾರ್ಮೆನ್ಸ್ ಬಜೆಟ್ ನಾವು ಹೇಗೆ ನೋಡಬೇಕು, ಇದರ ಬಗ್ಗೆ ನಾವು ಹೇಗೆ ಲೆಕ್ಕ ಹಾಕಿಕೊಂಡು ಅದನ್ನು ಕ್ವಶನ್ ಕೇಳಬೇಕು. ಅದನ್ನು ಮಾಹಿತಿ ಸಿಕ್ಕಿದ್ರೆ ಅದಕ್ಕೆ ಅನುಗುಣವಾಗಿ ನಾವು ಬಜೆಟ್ನ ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಯಾವುದೇ ವಿಚಾರದಲ್ಲಿ ಕೂಡ ಇಲ್ಲದಿದ್ದರೆ ನನಗೆ ಹೇಗೆ ಬೇಕಾಗಿ ನಾನು ಚರ್ಚೆ ಮಾಡಿಕೊಂಡು ನಾನು ಹೋಗ್ತೇನೆ. ಫಸ್ಟ್ ಯಾಕೆಂದ್ರೆ ಯಾರಾದ್ರೂ ಒಬ್ಬರು ಪರಿಣಿತರು ಇದಕ್ಕೆ ಕಾರ್ಯಾಗಾರ ನಡೆಸಬೇಕು. ನೀವು ಹೆಡ್ ಮಾಸ್ಟರ್ ಆಗಿರ್ತೀರಿ, ಸರ್ ಆಗಿರ್ತೀರಿ? ಹೆಡ್ ಮಾಸ್ಟರ್ ಅವರು ಮಾಹಿತಿ, ಯಾಕಂತ ಹೇಳಿದ್ರೆ ಇವತ್ತಿನ ಶಾಸಕರು ನಾಳೆ ಫೈನಾನ್ಸ್ ಮಿನಿಸ್ಟರ್ ಕೂಡ ಆಗ್ಬೋದು, ಇವತ್ತಿನ ಶಾಸಕರು ನಾಳೆ ಆಡಳಿತ ಚುಕ್ಕಾಣಿ ನೀಡೋರು ಕೂಡ ಆಗ್ಬೋದು, ಅಥವಾ ಅವರು ಬೇರೆ ಬೇರೆ ವಹಿಸಿಕೊಳ್ಳುವಂತ ಕೂಡ ಆಗ್ಬೋದು ಶಾಸಕರು. ಈಗ ಸೊ ಅವ್ರಿಗೆಲ್ಲರಿಗೂ ಕೂಡ ಇದು ಹೇಗೆ ನಾವು ಯಾವ ಸಂದರ್ಭದಲ್ಲಿ ನಾವು ಹೇಗೆ ನಮ್ಗೆ ಇನ್ಕಮ್ ಬರ್ತದೆ, ಹೇಗೆ ಅದನ್ನು ನಾವು ನಿರ್ವಹಣೆ ಖರ್ಚು ಮಾಡ್ತೇವೆ, ಹೇಗೆ ಅದನ್ನು ಬೇರೆ ಬೇರೆ ಇಲಾಖೆ ಕೊಡ್ತೇವೆ, ಅಥವಾ ಅದರಲ್ಲಿ ಅದಾದ ನಂತರ ಇಯರ್ ಎಂಡ್ ಆಗುವ ಸಂದರ್ಭದಲ್ಲಿ ಎಷ್ಟು ಖರ್ಚಾಗಿದೆ, ಎಷ್ಟು ಖರ್ಚಾಗಿ ನಾವು ಯಾವ ಬುಕ್ಕನ್ನು ನೋಡಬೇಕು, ಅದು ಹೇಗೆ ನಮಗೆ ಗೊತ್ತಾಗ್ತದೆ. ಈಗ ಈ ಫೆಬ್ರವರಿ ತನಕ ಎಷ್ಟು ಪರ್ಸೆಂಟ್ ಒಂದು ಯಾವ ಇಲಾಖೆಯಲ್ಲಿ ಎಷ್ಟಾಗಿದೆ, ಅದು ಎಲ್ಲಿ ನಮಗೆ ಯಾವ ಬುಕ್ಕಲ್ಲಿ ಸಿಗ್ತದೆ. ನಮ್ಮ ಬುಕ್ಕೆಲ್ಲ ಕೊಡ್ತಾರೆ ಶಾಸಕರಿಗೆ, ಅದನ್ನು ಓಪನ್ ಮಾಡಿ ನೋಡೋದೇ ಕೆಲವರು ಕಡಿಮೆ ನೋಡೋದು ಅರ್ಥ ಇದೆ. ಈಗ ನಾವು ಸ್ಕೂಲ್ಗೆ ಹೋದ ಪರಿಸ್ಥಿತಿ, ನಮ್ಮ ಸ್ಕೂಲ್ ಬುಕ್ ಇಂಟ್ರೆಸ್ಟಿಂಗ್ ಇದ್ದಾಗ ಓದಿಕೊಂಡು ಹೋಗ್ತೇವೆ, ಆದರೆ ನಾವು ಮುಟ್ಲಿಕ್ಕೆ ಹೋಗೋದಿಲ್ಲ.